ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಪ್ರವೀಣ್ ಅಂತ. ಏನು ಮಾಡೋದು ಸರ್? ನಾವು ಕೃಷಿ ಮಾಡ್ತೇವ್ರಿ. ಎಷ್ಟಿದೆ ಸರ್ ಜಮೀನು? ನಮ್ದು ಒಂದು 14 ಎಕರೆ ಆಗತ್ರಿ. ಯಾವ ಊರಣ? ನಮ್ದು ರಾಣಾವರ ತಾಲೂಕು ಲಿಂಗಳ್ರಿ. ಏನು ಕೃಷಿ ಮಾಡೋದು? ನಾವು ಹೂ ಬೆಳಿತೇವ್ರಿ, ಬೆಳ್ಳುಳ್ಳಿ, ಈರುಳ್ಳಿ ಇಂಥವು ಹಲವಾರು ಕ್ರಾಪ್ ಮಾಡ್ತೇವ್ರಿ. ಒಂದು ವರ್ಷಕ್ಕೆ ಎಷ್ಟು ಬೆಳೆ ಮಾಡ್ತೀರಿ? ಒಂದು ವರ್ಷಕ್ಕೆ ಒಂದು 4-5 ಬೆಳೆ ಮಾಡ್ತೇವ್ರಿ. ಅಣ್ಣ, ಇವತ್ತು ನೀವು ಹೂವಿನ ಮಾರ್ಕೆಟಲ್ಲಿ ಇದ್ರೆ ಅದ್ರ ಸಂಬಂಧ ಹೂವಿನ ಬಗ್ಗೆ ಮಾತಾಡ್ತೀನಿ. ಅಣ್ಣ, ಹೂವಿನ ಮಾರ್ಕೆಟ್ ಇವತ್ತಿನ ಪರಿಸ್ಥಿತಿ ಯಾವ ಥರ ಇದೆ? ಇವತ್ತಿನ ಪರಿಸ್ಥಿತಿ ಏನಿಲ್ರಿ. ಇವತ್ತಿನ ಪರಿಸ್ಥಿತಿ ಟ್ರಾನ್ಸ್ಪೋರ್ಟ್ ಚಾರ್ಜ್ ತಗೊಂಡು ಹೋಗೋದು ತುಂಬ ವಜನ್ ಆಗೈತಿ. ಯಾಕಂದ್ರೆ 700-300 ರೂಪಾಯಿ ಬಾಕ್ಸ್ ಹೇಳ್ತಾ ಇದ್ರಿ. 8 kg ಬಾಕ್ಸ್ 700-300 ರೂಪಾಯಿ ಬಾಕ್ಸ್ ಅಂತಾರ್ರಿ. ಅದನ್ನು ತಗೊಂಡ್ರಿ. ಫಸ್ಟ್ ಸ್ಟಾರ್ಟಿಂಗ್ 700-300 ಅಂತರ, ತಿಂದ್ರಾಗ ಲಾಸ್ಟ್ ಹೋದಂಗೆ 150-200 ಅಂತಾರೆ. ಇವತ್ತಿನ ಪರಿಸ್ಥಿತಿ ಹೂವಿಂದ ಏನು ಹೇಳ್ಕೇಳಂತ ಪರಿಸ್ಥಿತಿನ ಇಲ್ರಿ. ಅಣ್ಣ, ಇವಾಗ ಎಷ್ಟು ದಿನ ಈ ಸಮಸ್ಯೆ ಅನುಭವಿಸಿದ್ರಿ ತಾವು? ಸಮಸ್ಯೆ ಇದು ಒಂದು 3 ತಿಂಗಳದ್ದನ ಐತ್ರಿ. ಪ್ರತಿ ವರ್ಷನೂ ಈ ರೀತಿ ಇಷ್ಟು ಕೀಳಾಗಿ ಆಗ್ತಾ ಇರಲ್ರಿ. ಬಟ್ ಈ ಸತಿ ಯಾಕಂದ್ರೆ ಭಾಳ ಆಗಿದೆ. ಯಾಕಂದ್ರೆ ಇದ್ರ ಬೇಡಿಕೆ ಹೆಚ್ಚಿಗೆ ಐತಿ ಅಂತ ಎಲ್ಲಾ ರೈತರು ಇದ್ರ ಕಡೆಗೆ ಮುಖ ಆಗಿರೋದ್ರಿಂದ ಈ ಸಮಸ್ಯೆನೂ ಒಂದಾಗೈತ್ರಿ. ಈ ಸತಿ ಭಾಳ ಲಾಸ್ ತೋರಿಸ್ತಾ ಐತ್ರಿ ಇದು. ಅಣ್ಣ, ನಿಮ್ಗೆ ಬೆಜ್ಜಾನ್ ದುಡ್ಡು ಮಾಡಿದ್ದಂತಂದ್ರೆ ಯಾವ ವರ್ಷ? ಬೇಜಾನ್ ದುಡ್ಡು ಮಾಡಿದ್ದಂದ್ರೆ 2024 ಸರ್. 20 ಎಕರೆಗೆ ಏನಾಗಿ ಬಂದಿತ್ತು ರೇಟ್ ಅವತ್ತು ಒಂದು ಬಾಕ್ಸ್ಗೆ 2,500 ಬಂತ್ರಿ. ಅಂತಂದ್ರೆ ಎಕರೆಗೆ 5 ಲಕ್ಷ ರೂಪಾಯಿ ಆಗುತ್ತೆ. ಎಕರೆಗೆ 4-5 ಲಕ್ಷ ರೂಪಾಯಿ ಇನ್ಕಮ್ ರೀ ಅವತ್ತಿನ ಬಜಾರ್ ರೀ. ಓಕೆ, ಅಂದ್ರೆ ಇವತ್ತಿನ ಮಾರ್ಕೆಟ್ ಇಲ್ಲ ಇರೋದ್ರ ಸಂಬಂಧ ಹೂವಿನ ಬೆಳೆಗಾರರಿಗೆ ಸಿಕ್ಕಾಪಟ್ಟೆ ಸಮಸ್ಯೆ ಅಂದ್ರೆ ಸಿಕ್ಕಾಪಟ್ಟೆ. ಈಗ ಎಣ್ಣೆ ಗೊಬ್ಬರ ಯಾವುದು ರೇಟ್ ಕಡಿಮೆ ಇಲ್ಲ ಸರ್. ಈಗ ಇನ್ನು ಎಲ್ಲವೂ ಭಾಳ ದುಬಾರಿ ಇರೋದು. ಈಗ ಹೂವಿನ ರೇಟ್ ಅಂದ್ರೆ ಅದು ಒಂದು ಕಮ್ಮಿ ಆಗೈತೆ ರೀ. ಹಂಗಾಗಿ ಈ ಸತಿ ಭಾಳ ಸಮಸ್ಯೆ ಇದೆ. ನಿಮ್ಮೂರಲ್ಲಿ ಜಾಸ್ತಿ ಹೂವು ಅಂದ್ರೆ ಎಷ್ಟು ಎಕರೆ ಹಾಕಿರ್ತಾರೆ? ನಮ್ಮಲ್ಲಿ ಜಾಸ್ತಿ ಹೂವು ಅಂದ್ರೆ ಒಂದು 700-800 ಎಕರೆ ಹೂವು ಬೆಳಿತಾರೆ. ಎಲ್ಲಾ ರೈತರು ಸೇರಿ? ಎಲ್ಲಾ ರೈತರು, ಇಡೀ ಊರಿಗೆ ಒಂದು 3-4 ರೈತರು ಬೆಳೆದಿಲ್ಲ ಅಂದ್ರೆ ಅದೇ ಹೆಚ್ಚು. ಅಂದ್ರೆ ಒಬ್ಬೊಬ್ರು ಒಂದೊಂದು ಎಷ್ಟೆಷ್ಟು ಎಕರೆ ಹಾಕಿರ್ತಾರೆ? ಎಲ್ಲರೂ 1 ಎಕರೆ ಅವ್ರ ಅನುಕೂಲಕ್ಕೆ ತಕ್ಕಂಗೆ ಹಾಕಿರ್ತಾರೆ ಸರ್. ದೊಡ್ಡ ಫಾರ್ಮ್ ಅಂತಂದ್ರೆ ಎಷ್ಟು ಎಕರೆ ಇರುತ್ತೆ? ದೊಡ್ಡ ಫಾರ್ಮ್ ಅಂದ್ರೆ ಒಂದು 3 ಎಕರೆ 3.5 ಎಕರೆ. ಇವಾಗ ಹೂವಿನ ರೇಟ್ ಎಲ್ಲ ಚೆನ್ನಾಗಿದೆ ಅಂತಂದ್ರೆ ಇವತ್ತಿನ ಮಾರ್ಕೆಟ್ ಚೆನ್ನಾಗಿದೆ. ಫಾರ್ ಎಕ್ಸಾಂಪಲ್ ನೀವು ಹೇಳಿದ್ರಲ್ಲ 2,500 ರೂಪಾಯಿಗೆ ಬಾಕ್ಸ್ ಅಂದ್ರೆ 1 ಎಕರೆಗೆ 10-15 ಲಕ್ಷ ರೂಪಾಯಿ ಅಂತ ಏನು ಮೋಸಲ್ಲ. ಹೌದ್ರಿ, ಅದು ಅದಕ್ಕೆ ಮೋಸ. ಅಂದ್ರೆ ಒಂದು ವರ್ಷದ ಆದಾಯ ಅಂತಂದ್ರೆ ಒಂದು ಪೀಕ್ ಬಂತಂದ್ರೆ 45 ಲಕ್ಷ ಆರಾಮ್ ಬಂದ್ಬಿಡತ್ತೆ. ಬರುತ್ತೆ ರೇಟ್ ಇದ್ರೆ. ಬರುತ್ತೆ ರೇಟ್ ಇದೆ ಅಂದ್ರೆ ಅಷ್ಟೇ ಸಮಸ್ಯೆ. ರೇಟ್ ಇಲ್ಲ ಅಂದ್ರೆ ಬಹಳ ಸಮಸ್ಯೆ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ನಮಸ್ತೆ.